ಕನ್ನಡ ಚಿತ್ರರಂಗ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸಾಕಷ್ಟು ವರ್ಷಗಳ ಹಿಂದೆ ನಟಿಯರ ವಿಚಾರವಾಗಿ ಸಾಕಷ್ಟು ಕೊರತೆಯನ್ನ ಕಂಡಿತ್ತು ಅನ್ನೋದು ಎಲ್ರಿಗೂ ತಿಳಿದಿರೋ ವಿಚಾರನೇ. ಆ ಸಂದರ್ಭದಲ್ಲಿ ಬಹುತೇಕ ಎಲ್ರೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟಿಯಾಗಿ ಕಾಣಿಸ್ಕೊಳ್ತಿದ್ದು ಬಾಂಬೆ ನಟಿಯರೇ. ನಮ್ಮ ನಟಿಯರು ಇದ್ರೂ ಕೂಡ ಅವ್ರಿಗೆ ಮಣೆ ಹಾಕ್ತಾ ಇರ್ಲಿಲ್ಲ. ಅದಾದ ನಂತರ ಕ್ರಮೇಣವಾಗಿ ನಮ್ಮ ಸಮಯಕ್ಕೆ ಕನ್ನಡದಲ್ಲೇನೆ ನಟಿಯರು ಹೆಚ್ಚಾಗೋದಕ್ಕೆ ಪ್ರಾರಂಭ ಆದ್ರು. ಹಾಗೂ ನಮ್ಮ ಕನ್ನಡದ ಸಿನಿಮಾ ಮೇಕರ್ಸ್ ಗಳು ಕೂಡ ನಮ್ಮ ಸ್ವಂತ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡೋದಕ್ಕೆ ಕೂಡ ಪ್ರಾರಂಭ ಮಾಡ್ತಾರೆ. ಅದೇನೋ ಅಂತಾರಲ್ಲ, ಹೊಟ್ಟೆ ತುಂಬೋ ತನಕ ಮಾತ್ರ ಆಹಾರದ ಬಗ್ಗೆ ಮಹತ್ವ ಅಂತ. ಅದಾದ ನಂತರ ಮೃಷ್ಟಾನ್ನ ಭೋಜನ ತಂದಿಟ್ರು ಕೂಡ ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗೆ ಇಲ್ಲಿ ನಡೆದಿರೋದು ಕೂಡ ಹಾಗೇನೆ. ಯಾಕಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವು ನಟಿಯರು ಕನ್ನಡದಲ್ಲಿ ಒಳ್ಳೆ ರೀತಿಯಲ್ಲೇ ಲಾಂಚಿಂಗ್ ಅನ್ನ ಪಡೆದು ನಂತರ ಬೇರೆ ಭಾಷೆಗಳಿಗೆ ಹೋಗಿ ಅಲ್ಲಿನ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಈಗ ಅಲ್ಲೇ ಸೆಟ್ಲ್ ಆಗಿರುವಂತಹ ಕೆಲಸವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಈಗಾಗಲೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಬರ ಇಲ್ಲ. ಅದ್ರ ನಡುವೆ ಈಗ ಸ್ಟಾರ್ ಹೀರೋಯಿನ್ ಅಂತ ಕರೆಸ್ಕೊಳ್ಳುವಂತಹ ನಟಿಯರು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಾಣೆ ಆಗ್ತಾ ಇರೋದು ಹಾಗೂ ಬೇರೆ ಭಾಷೆಗಳಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇರೋದು ಮತ್ತೊಂದು ತಲೆ ಬಿಸಿಯ ವಿಚಾರವಾಗಿದ್ದು, ಇವುಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಕನ್ನಡದ ನಟಿಯರು ಯಾರು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳೋದು ನಮ್ಮೆಲ್ಲರ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ. ಇವ್ರು ಹೋದ್ ಕಡೆ ಎಲ್ಲೂ ಕೂಡ ಮುಕ್ತವಾಗಿ ತಾನೊಬ್ಬ ಕನ್ನಡದ ಮೂಲ ನಟಿ ಅನ್ನೋದನ್ನ ಹೇಳ್ಕೊಂಡಿಲ್ಲ. ಹಾಗಂತ ಅವರು ಕನ್ನಡದಿಂದಲೇ ತಮ್ಮ ಸಿನಿಮಾ ಜೀವನವನ್ನ ಪ್ರಾರಂಭ ಮಾಡಿದರೆ ಅನ್ನೋದನ್ನು ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ರಕ್ಷಿತ್ ಶೆಟ್ಟಿ ಅವರ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋ ಮೂಲಕ ಒಂದೊಳ್ಳೆ ಶುಭಾರಂಭವನ್ನ ಪಡೆದಂತಹ ರಶ್ಮಿಕಾ ಮಂದಣ್ಣ ನೇರವಾಗಿ ಹಾರಿದ್ದು ತೆಲುಗು ಚಿತ್ರರಂಗಕ್ಕೆ. ಗೀತ ಗೋವಿಂದಂ ಸೇರಿದಂತೆ ಇನ್ನಿತರ ತೆಲುಗು ಸಿನಿಮಾಗಳಲ್ಲಿ ಆರಂಭಿಕ ದಿನಗಳಲ್ಲೇ ಯಶಸ್ಸನ್ನ ಪಡ್ಕೊಳ್ಳುವ ಮೂಲಕ ಕನ್ನಡಕ್ಕಿಂತ ಹೆಚ್ಚಾಗಿ ಅವರು ತೆಲುಗು ನಟಿನೇ ಅಂತ ಹೇಳೋ ರೇಂಜ್ ನಲ್ಲಿ ಬೆಳೀತಾರೆ. ಕ್ರಮೇಣವಾಗಿ ಕನ್ನಡ ಸಿನಿಮಾಗಳನ್ನ ಮರೆತ ರಶ್ಮಿಕಾ ಮಂದಣ್ಣ ಆಗೊಮ್ಮೆ ಈಗೊಮ್ಮೆ ಎನ್ನುವ ರೀತಿಯಲ್ಲಿ ದರ್ಶನ್ ರವರ ಯಜಮಾನ ಹಾಗೂ 2021ರಲ್ಲಿ ಬಿಡುಗಡೆ ಆದಂತಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಪೊಗರು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಅದಾದ ನಂತರ ಮತ್ತೆ ಅವ್ರ ಈ ಕಡೆ ತಲೆ ಹಾಕಿ ಕೂಡ ಮರಳಿಲ್ಲ ಅಂತ ಹೇಳ್ಬೋದು. ಇನ್ಮುಂದೆ ಕೂಡ ಅವರು ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ಳೋದು ಅನುಮಾನನೇ. ಒಂದು, ಅವರು ಕನ್ನಡ ಸಿನಿಮಾಗಳನ್ನ ಆಯ್ಕೆ ಮಾಡ್ತಾರೆ ಅನ್ನೋದೇ ಅನುಮಾನ. ಇನ್ನೊಂದು, ಅವರ ಸಂಭಾವನೆಯನ್ನ ನಮ್ಮ ಕನ್ನಡದ ನಿರ್ಮಾಪಕರು ನೀಡೋದು ಕೂಡ ಅನುಮಾನ ಆಗಿದೆ. ಹೀಗಾಗಿ ತೆಲುಗು ಚಿತ್ರರಂಗದಲ್ಲಿ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಇವ್ರ ಜೊತೆಗೆ ಶ್ರೀಲೀಲಾ ಕೂಡ ಕಾಣಿಸ್ಕೊಳ್ತಾರೆ. ಕಿಸ್ ಸಿನಿಮಾದ ಮೂಲಕ ಲಾಂಚ್ ಆದಂತಹ ಇವರು ಮೊದಲ ಸಿನಿಮಾದಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ. ಇವರನ್ನ ನೋಡಿನೇ ಪ್ರತಿಯೊಬ್ರು ಕೂಡ ಕನ್ನಡಕ್ಕೆ ಒಬ್ಬ ಒಳ್ಳೆ ಕಾನ್ಫಿಡೆಂಟ್ ಆಗಿರುವಂತಹ ನಟಿ ಸಿಕ್ಕಿದ್ದಾರೆ ಅಂತ ಅನ್ಕೊಂಡಿದ್ರು. ಅದಾದ ನಂತರ ಭರಾಟೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಂತಹ ಶ್ರೀಲೀಲಾ ನೇರವಾಗಿ ತೆಲುಗು ಸಿನಿಮಾಗಳಿಗೆ ಹಾರ್ತಾರೆ. ಈಗಾಗಲೇ ಮಹೇಶ್ ಬಾಬು ಸೇರಿದಂತೆ ಸಾಕಷ್ಟು ಖ್ಯಾತನಾಮರ ಜೊತೆಗೆ ನಟಿಸಿರುವಂತಹ ಶ್ರೀಲೀಲಾ ಪ್ರಭಾಸ್ ರವರ ಮುಂದಿನ ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಅಷ್ಟೊಂದು ಅವಕಾಶಗಳನ್ನ ಇಷ್ಟೊಂದು ಕಡಿಮೆ ವಯಸ್ಸಿನಲ್ಲಿ ಪಡ್ಕೊಳ್ತಿರೋದ್ರಿಂದ ಮತ್ತೆ ಶ್ರೀಲೀಲಾ ಕನ್ನಡ ಚಿತ್ರರಂಗದಲ್ಲಿ ನಟಿಸಬೇಕು ಅಂತ ಅಂದ್ರೆ ನಾವು ತುಂಬಾ ವರ್ಷ ಕಾಯಬೇಕು ಅಥವಾ ಅದು ಸಾಧ್ಯವಾಗದೇನೆ ಇರಬಹುದು. ಇನ್ನು ನಟಿ ಪ್ರಣೀತಾ ಸುಭಾಷ್ ರವರ ಬಗ್ಗೆ ಮಾತನಾಡೋದಾದ್ರೆ, ಇವರು ಕೂಡ ಕನ್ನಡದಲ್ಲಿ ತಮ್ಮ ಸಿನಿಮಾ ಜೀವನವನ್ನ ಪ್ರಾರಂಭ ಮಾಡಿ ತೆಲುಗು ಚಿತ್ರರಂಗಕ್ಕೆ ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಮಾಡೋದು ಕಡಿಮೆ ಆಗಿದ್ರು ಕೂಡ ಕಾಣಿಸ್ಕೊಂಡಿದ್ದು ಹೆಚ್ಚಾಗಿ ತೆಲುಗು ಸಿನಿಮಾ ರಂಗದಲ್ಲೇ ಅಂತ ಹೇಳ್ಬೋದು. ಸಿನಿಮಾಗಳಲ್ಲಿ ನಟಿಸೋದನ್ನ ಕಡಿಮೆ ಮಾಡಿರುವಂತಹ ಪ್ರಣೀತಾ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರುವಂತಹ ನಟಿಯರಲ್ಲಿ ಒಬ್ಬರ ಕಾಣಿಸ್ಕೊಳ್ತಾರೆ. ಮತ್ತೆ ಅವರು ನಟಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಹಾಗೂ ವಿಶೇಷವಾಗಿ ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಗಿರುವಂತಹ ನಟಿಯರ ಕೊರತೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ್ರೂ ಮಾಡಬಹುದು. ನಮ್ಮ ಕನ್ನಡ ಚಿತ್ರರಂಗದ ಬೆಡಗಿಯಾಗಿರುವಂತಹ ಆಶಿಕಾ ರಂಗನಾಥ್ ರವರು ಕೂಡ ಇದೇ ಹಾದಿಯನ್ನ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆ ಈ ಮೇಲೆ ಹೇಳಿರುವಂತಹ ನಟಿಯರಿಗೆ ಹೋಲಿಸಿದ್ರೆ ಆಶಿಕಾ ರಂಗನಾಥ್ ರವರು ಬೇರೆ ಭಾಷೆಗೆ ಹೋದ್ರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚಾಗಿ ನಟಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಆದ್ರೂ ಕೂಡ ಯಾರ್ ತಾನೇ ಒಳ್ಳೆ ಹಾಗೂ ಹೆಚ್ಚು ಜನಪ್ರಿಯತೆ ಸಿಗುವಂತಹ ಆಫರ್ನ ಬೇರೆ ಭಾಷೆಯಿಂದ ಬಂದ್ರೆ ಬಿಡ್ತಾರೆ ಹೇಳಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆಶಿಕಾ ರಂಗನಾಥ್ ರವರು ಕೂಡ ತೆಲುಗು ಹಾಗೂ ತಮಿಳು ಚಿತ್ರರಂಗದಲ್ಲಿ ಹೆಚ್ಚಿನ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆಶಿಕಾ ರಂಗನಾಥ್ ರವರು ಪಟ್ಟತ್ತು ಅರಸನ್, ಆಮಿಗೋಸ್, ನಾಸಾಮಿ ರಂಗ ಎನ್ನುವಂತಹ ತೆಲುಗು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಭಾಷೆಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಆಫರ್ಗಳು ಕೂಡ ಬರ್ತಾ ಇದೆಯಂತೆ. ಅವರನ್ನು ಕೂಡ ಕನ್ನಡ ಚಿತ್ರರಂಗ ನಾಯಕಿಯಾಗಿ ಮುಂದಿನ ದಿನಗಳಲ್ಲಿ ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಸಾಲಿನಲ್ಲಿ ಕಾಣಿಸ್ಕೊಳ್ಳುವಂತಹ ಮತ್ತೋರ್ವ ನಟಿ ಅಂದ್ರೆ ಅದು ನೇಹಾ ಶೆಟ್ಟಿ. ಇವರು ಮಂಗಳೂರಿನವರೇ ಆಗಿದ್ರು ಕೂಡ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರೋದು ಮಾತ್ರ ತೆಲುಗು ಚಿತ್ರರಂಗದಲ್ಲಿ ಅಂತ ಹೇಳ್ಬೋದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂಗಾರು ಮಳೆ 2 ಸಿನಿಮಾದಲ್ಲಿ ನಾಯಕಿಯಾಗಿ ಮೊದಲ ಬಾರಿಗೆ ಇವರು ಪರಿಚಿತರಾಗ್ತಾರೆ. ಅದಾದ ನಂತರ ಸುಮಾರು ವರ್ಷಗಳ ಕಾಲ ಯಾವುದೇ ಚಿತ್ರಗಳಲ್ಲಿ ಕೂಡ ಇವರು ಕಾಣಿಸ್ಕೊಳ್ಳೋದಿಲ್ಲ. ನಂತರ ಸಡನ್ ಆಗಿ ತೆಲುಗು ಚಿತ್ರರಂಗದಲ್ಲಿ ಕಾಣಿಸ್ಕೊಳ್ಳುವ ಇವರು ಈಗ ತೆಲುಗು ಚಿತ್ರರಂಗದ ಕಾಯಂ ನಟಿಯಾಗಿ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ. ಇವರನ್ನ ಕೂಡ ಕನ್ನಡ ಚಿತ್ರರಂಗ ಗುರುತಿಸಿ ಸರಿಯಾದ ಅವಕಾಶಗಳನ್ನ ನೀಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅನುಷ್ಕಾ ಶೆಟ್ಟಿ ಅವರನ್ನ ಯಾವ ರೀತಿಯಲ್ಲಿ ನಾವು ಕಳ್ಕೊಂಡ್ವೋ ಅದೇ ರೀತಿಯಲ್ಲಿ ನೇಹಾ ಶೆಟ್ಟಿ ಅವರನ್ನ ಕೂಡ ಕಳ್ಕೊಳ್ಳುವಂತಹ ಚಾನ್ಸಸ್ ಇದೆ.
ಎಲ್ಲಾ ನಟಿಯರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಸಿನಿಮಾ ಜರ್ನಿ ಪ್ರಾರಂಭಿಸಿ ಈಗ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ತಮ್ಮ ನೆಲೆಯನ್ನ ಕಂಡುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಅನುಪಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟಿಯರ ಕೊರತೆ ಕಾಣಬಹುದಾಗಿದೆ. ಇದು ಕೂಡ ಕನ್ನಡ ಚಿತ್ರರಂಗ ಎದುರಿಸಬಹುದಾದಂತಹ ಒಂದು ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದೆ. ಚಿತ್ರರಂಗ ಈ ಬಗ್ಗೆ ಕೂಡ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿಕೊಳ್ಳೋದು ಒಳ್ಳೆಯದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.